ಹಾಯ್ ಎಲ್ಲರಿಗೂ. ಇವತ್ತು ನನಗೆ ಬೇರೆ ಕೆಲಸ ಎಲ್ಲ ತುಂಬ ಆಗಿತ್ತು, ಕ್ಲೀನಿಂಗ್ ವರ್ಕ್ ಅದೆಲ್ಲ. ಹಾಗಾಗಿ ನಮ್ಮ ಯಜಮಾನ್ರಿಗೆ ಒಂದು ಏನಾದರೂ ಸಿಂಪಲ್ಲಾಗಿ ರೈಸ್ ಮಾಡಿ ಅಂತ ಹೇಳಿದೆ. ಖುಷಿಯಿಂದ ಮಾಡ್ತಾ ಇದ್ದಾರೆ. ಬನ್ನಿ ನೋಡೋಣ. ಅದಕ್ಕೆ ಏನು ಮಾಡಿದ್ದಾರೆ, ಈರುಳ್ಳಿ ಇದೆ, ಹಸಿಮೆಣಸಿನ್ಕಾಯಿ, ಟೊಮಾಟೊ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಇಲ್ಲಿ ಜಜ್ಜಿಟ್ಕೊಂಡಿದ್ದಾರೆ. ಕರಿಬೇವಿದೆ, ಇನ್ನು ರುಚಿಗೆ ತಕ್ಕಷ್ಟು ಉಪ್ಪಿದೆ, ಅಚ್ಚ ಖಾರದ ಪುಡಿ ಮತ್ತು ಒಂದು ಚಿಟಿಕೆ ಗರಂ ಮಸಾಲ, ಒಂದು 2 ಗ್ಲಾಸಷ್ಟು ಅಕ್ಕಿನ ಇಲ್ಲಿ ಏನು ಮಾಡಿದ್ದೀವಿ, ತೊಳೆದು ಇಟ್ಕೊಂಡಿದ್ದೀವಿ. ಮಾಡೋ ವಿಧಾನ ನೋಡೋಣ ಬನ್ನಿ. ಬರ್ರಿ. ಗ್ಯಾಸ್ ಮೇಲೆ ಒಂದು ಚಿಕ್ಕ ಕುಕ್ಕರನ್ನು ಇಡ್ತಾ ಇದ್ದಾರೆ. ಎಸ್, 1 ಸ್ಪೂನ್ ಎಣ್ಣೆ, ಇನ್ನೊಂದು ಸ್ಪೂನ್ ಹಾಕಿ, ಒಂದು ಅರ್ಧ ಸ್ಪೂನ್ ಎಣ್ಣೆಯನ್ನು ಸೇರಿಸ್ತಾ ಇದ್ದಾರೆ. ಎಣ್ಣೆ ಚೆನ್ನಾಗಿ ಕಾದ ನಂತರ ಸಾಸಿವೆ ಮತ್ತು ಜೀರಿಗೆಯನ್ನು ಹಾಕ್ತಾ ಇದ್ದಾರೆ. ಎಣ್ಣೆ ಇನ್ನೂ ಕಾದಿಲ್ಲ, ಸ್ವಲ್ಪ ಎಣ್ಣೆ ಕಾಯಬೇಕು. ಎಸ್, ಇವಾಗ ಎಣ್ಣೆ ಕಾಯ್ತಾ ಇದೆ. ಸಾಸಿವೆ ಪಟ ಅಂತ ಸಿಗುತ್ತಾ ಇದೆ. ಇವಾಗ ಜೀರಿಗೆಯನ್ನು ಹಾಕ್ತಾ ಇದ್ದಾರೆ. ಸಾಸಿವೆ ಜೀರಿಗೆ ಸಿಡಿದ ಮೇಲೆ ಜಜ್ಜಿಟ್ಕೊಂಡಿರೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಇಲ್ಲೇ ಹಾಕ್ತಾ ಇದ್ದಾರೆ. ಇವಾಗ ಹೆಚ್ಚಿಟ್ಕೊಂಡಿರೋ ಹಸಿಮೆಣಸಿನಕಾಯಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಲೋ ಫ್ಲೇಮಲ್ಲಿ ಇದು ಚೆನ್ನಾಗಿ ಮಾಡಬೇಕು, ಬೇಯಬೇಕು. ಕರಿಬೇವು ಮತ್ತು ಈರುಳ್ಳಿ ಇದೆಲ್ಲ ಸಾಮಗ್ರಿ ಎಣ್ಣೆಯಲ್ಲಿ ಸ್ವಲ್ಪ ಕಲರ್ ಚೇಂಜ್ ಆಗೋದನ್ನು ಬೇಯಿಸಬೇಕು. ಆಮೇಲೆ ಹೆಚ್ಚಿಕೊಂಡು ಟೊಮೆಟೊನ ಹೆಚ್ಚೋಣ. ಈರುಳ್ಳಿ ಬಣ್ಣ ಚೇಂಜ್ ಆದಮೇಲೆ ಇವಾಗ ಹೆಚ್ಚಿಟ್ಕೊಂಡಿರೋ ಟೊಮೆಟೊವನ್ನು ಸೇರಿಸ್ತಾ ಇದ್ದಾರೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಇವಾಗ ಲೋ ಫ್ಲೇಮಲ್ಲಿ ಏನಾಗಬೇಕು, ಚೆನ್ನಾಗಿ ಬೇಯಬೇಕು. ಹಾಕಿರೋ ಟೊಮೆಟೊ ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದ ಮೇಲೆ ಇವಾಗ 1/4 ಟೀ ಸ್ಪೂನ್ ಗರಂ ಮಸಾಲೆ, ಅಚ್ಚ ಖಾರದ ಪುಡಿ, ಹಸಿಮೆಣಸಿನ್ಕಾಯಿ ಹಾಕಿದ್ದೀವಿ, ಹಾಗಾಗಿ ಖಾರ ಪುಡಿ ನೋಡ್ಕೊಂಡು ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪು, ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ತೊಳೆದಿಟ್ಟಿರೋ ಅಕ್ಕಿಯನ್ನು ಏನು ಮಾಡಬೇಕು, ಸೇರಿಸಬೇಕು. ಆ್ಯಕ್ಚುಲಿ ಬೆಳಿಗ್ಗೆ ಟಿಫಿನ್ನು ಹೊಟ್ಟೆ ತುಂಬ ಪಡ್ಡು ತಿಂದಿದ್ವಿ, ಹೆಚ್ಚಾಗಿ ಹಸುವಿಲ್ಲ, ಹಾಗಾಗಿ ಸಿಂಪಲ್ಲಾಗಿ ಒಂದು ರೈಸನ್ನು ಮಾಡ್ತಾ ಇದ್ದಾರೆ. ಪ್ರತಿದಿನ ನಮ್ಮ ಕೈ ರುಚಿ ನೋಡ್ತಾರೆ, ಇವತ್ತು ಅವ್ರ ಕೈ ರುಚಿ ನೋಡಲ್ಲ ಅಂತೇಳಿ ತುಂಬ ಚೆನ್ನಾಗಿ ಮಾಡ್ತಾರೆ ಅಡುಗೆ. ತೊಳೆದಿಟ್ಕೊಂಡಿರೋ ಅಕ್ಕಿಯನ್ನು ಇವಾಗ ಸೇರಿಸ್ತಾ ಇದ್ದೀವಿ. ತೊಳೆದಿಟ್ಟಿರೋ ಅಕ್ಕಿಯನ್ನು ಇಲ್ಲೇ ಸೇರಿಸ್ತಾ ಇದ್ದೀವಿ. ಎರಡು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀವಿ ಅಂತ ಹೇಳಿದ್ರೆ 4 ಗ್ಲಾಸ್ ನೀರನ್ನು ಏನು ಮಾಡಬೇಕು, ಸೇರಿಸಬೇಕು.
2 ಗ್ಲಾಸ್ ನೀರಿಗೆ 2 ಗ್ಲಾಸ್ ಅಕ್ಕಿಗೆ 4 ಗ್ಲಾಸ್ ನೀರನ್ನು ಸೇರಿಸ್ತಾ ಇದ್ದೀವಿ. ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಡೈರೆಕ್ಟಾಗಿರೋದ್ರಿಂದ 2 ವಿಸಿಲ್ ಹಾಕಿಸ್ಬಿಟ್ರೆ ಇವತ್ತಿನ ಒಂದು ಸಿಂಪಲ್ ರೈಸ್ ಏನಾಗುತ್ತೆ ಸವಿಯಲು ಸಿದ್ಧ. ಎಸ್ 2 ವಿಸಿಲ್ ಆಗಿ ಕುಕ್ಕರ್ ಕೂಲಾಗಿದೆ. ಓಪನ್ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಎಲ್ಲ ಬಂದಿದೆ. ವಾಸನೆಯೂ ತುಂಬ ಚೆನ್ನಾಗಿದೆ. ಹೌದಾ? ಎಸ್ ಏರ್ ಇದಕ್ಕೆ ಇದಾಗ್ತಾ ಇದೆ. ಹೌದು, ಒಳ್ಳೆ ಘಮ ಇದೆ. ತುಂಬ ಚೆನ್ನಾಗಿ ಬಂದಿದೆ. ಸ್ವಲ್ಪ ಇದೆಲ್ಲ ತರಕಾರಿ ಏನಾಗಿರುತ್ತೆ ಸೈಡಿಗೆ ನಿಂತಿರುತ್ತೆ, ಅದನ್ನೆಲ್ಲ ಕ್ಲೀನಾಗಿ ನಾವು ಮಿಕ್ಸ್ ಮಾಡ್ಕೊಂಡು ಬಿಟ್ಟಿವಿ ಅಂತ ಹೇಳಿದ್ರೆ ಇವತ್ತಿಂದು ನಮ್ಮದು ಸಿಂಪಲ್ಲಾಗಿ ಒಂದು ರೈಸ್. ಹೌದಾ? ಸಾಂಬಾರು ಅದೆಲ್ಲ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆದಾಗ ಈ ಥರ ಬಿಸಿ ಬಿಸಿಯಾಗಿ ಮಾಡ್ಕೊಂಡ್ರೆ ತುಂಬ ಹಸಿವು ಇರೋಂಗಿಲ್ಲ. ಬೆಳಿಗ್ಗೆ ಹೆವಿ ಟಿಫನ್ ಆಗಿತ್ತು ಅಂತ ಹೇಳಿದ್ರೆ ಮತ್ತು ರೈಸ್ ಸಾಂಬಾರು ರೊಟ್ಟಿ ಅದಕ್ಕೆಲ್ಲ ಏನಿರಲ್ಲ, ಇಷ್ಟ ಇರೋಂಗಿಲ್ಲ. ಹಾಗಾಗಿ ಅಂಥ ಟೈಮಲ್ಲಿ ಈ ಥರ ಸಿಂಪಲ್ಲಾಗಿ ಒಂದು ರೈಸ್ ಮಾಡ್ಕೊಂಡು ನಾವೇನು ಮಾಡ್ಬೋದು, ಊಟನ ಮಾಡ್ಬೋದು. ಇವತ್ತು ಧಾರವಾಡ ಬಂದಂತ ಎಲ್ಲರಿಗೂ ಗೊತ್ತಿದೆ ಅಲ್ವಾ? ಈಗ ಬಂದಿರೋದ್ರಿಂದ ಇಬ್ಬರು ಮನೆಯಲ್ಲಿದ್ದೀವಿ. ಅದು ತುಂಬ ಖುಷಿಯಾಗಿ ಅವರು ಏನು ಮಾಡಿದರು, ರೈಸ್ ಮಾಡಿದರು. ನಂದು ಒಂದಿಷ್ಟು ಕೆಲಸ ಆಯಿತು. ಇವಾಗ ಈ ರೈಸು ಸಿಂಪಲ್ಲಾಗಿ ಒಂದು ರೈಸು, ನಿಂಬೆಹಣ್ಣು ಬೇಕಂತವ್ರಿಗೆ, ಜೊತೆಗೆ 1-2 ಹಪ್ಪಳನ ಕರೆದಿದ್ದೀನಿ. ನೋಡೋಣ ಅವ್ರು ಮಾಡಿದ್ದು ಟೇಸ್ಟ್ ಹೇಗಿದೆ ಅಂತೇಳಿ ಅವರೇ ಊಟ ಮಾಡಿ ಹೇಳ್ತಾರೆ ಇವಾಗ. ಎಸ್, ಅವ್ರನ್ನ ಟೇಸ್ಟ್ ಹೇಗಾಗಿದೆ ಅಂತ ಕೇಳಿಲ್ಲ, ನಾನೇ ಟೇಸ್ಟ್ ನೋಡ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ, ಫಸ್ಟ್ ಕ್ಲಾಸ್ ರುಚಿ ಇದೆ. ಈ ಬೆಳ್ಳುಳ್ಳಿ ಶುಂಠಿ ಏನು ಜಜ್ಜಿ ಹಾಕಿದ್ದೇವಲ್ಲ ಅದರದ್ದು ಫ್ಲೇವರು, ಟೊಮಾಟೊ ಹಣ್ಣು, ಸ್ವಲ್ಪ ಗರಂ ಮಸಾಲೆ. ಹೌದಾ? ತುಂಬ ಟೇಸ್ಟಿಯಾಗಿದೆ. ಅರ್ಜೆಂಟಲ್ಲಿ ಏನಾದರೂ ನಾವು ಈ ಥರ ಮಾಡಿಕೊಂಡು ಊಟ ಮಾಡೋದ್ರ ಮೂಲಕ ಟೈಮ್ ಶಾರ್ಟ್ ಇರುತ್ತೆ. ಹೌದಾ? ಮತ್ತು ಹೆಚ್ಚು ಹಸಿವು ಇರೋಂಗಿಲ್ಲ. ಆವಾಗ ಈ ಥರ ನಾವೇನು ಮಾಡ್ಬೋದು, ಸಿಂಪಲ್ಲಾಗಿ ಒಂದು ರೈಸನ್ನು ಮಾಡಿ ಊಟ ಮಾಡ್ಬೋದು. ಇವತ್ತು ನಮ್ಮ ಯಜಮಾನ್ರು ಮಾಡಿರೋ ಸಿಂಪಲ್ ರೈಸ್ ರೆಸಿಪಿ ಹೇಗಿತ್ತು ಅಂತ ಒಂದು ಕಮೆಂಟ್ ಮೂಲಕ ತಿಳಿಸಿ. ನೋಡಿರೋ ತಮಗೆಲ್ಲರಿಗೂ ಧನ್ಯವಾದಗಳು.